ಬಾಲಿವುಡ್ನ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿಗೆ ಐಟಿ ಇಲಾಖೆ ಶಾಕ್ ಅನ್ನು ಕೊಟ್ಟಿದೆ. ಶಿಲ್ಪಾ ಒಡೆತನದ ಬೆಂಗಳೂರಿನಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಳಿ ಇರುವಂತಹ ಪಬ್ನಲ್ಲಿ ರೇಡ್ ಆಗಿರೋದು. ಪಬ್ ಮೇಲೆ ದಾಳಿ ಮಾಡಿ ಪರಿಶೀಲಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮೊನ್ನೆ ಗಲಾಟೆಯಾಗಿತ್ತು ಇದೇ ರೆಸ್ಟೋರೆಂಟ್ನಲ್ಲಿ, ಇವತ್ತು ರೇಡ್ ಆಗಿದೆ. ಶಿಲ್ಪಾ ಪಬ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಆಗಿದ್ದೇನು ಹಾಗಾದ್ರೆ? ಬ್ಯಾಕ್ ಟು ಬ್ಯಾಕ್ ವಿವಾದದಲ್ಲಿ ಶಿಲ್ಪಾ ಶೆಟ್ಟಿ ಅವರ ಒಡೆತನದ ಈ ಪಬ್ ಅಂಡ್ ರೆಸ್ಟೋರೆಂಟ್ ಬ್ಯಾಸ್ಟಿಯನ್ ಯಾಕೆ ಸಿಲುಕ್ತಾ ಇದೆ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಬ್ಯಾಸ್ಟಿಯನ್ ಪಬ್ಗೆ ಐಟಿ ಇಲಾಖೆಯ ಅಧಿಕಾರಿಗಳು ಇವತ್ತು ರೇಡ್ ಮಾಡಿರೋದು. ನಿನ್ನೆಯಷ್ಟೇ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು. ಅವಧಿಗೂ ಮೀರಿ ಇವರು ಪಬ್ ಅನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ದಾಖಲಾಗಿತ್ತು. ಸೋಮೋಟೋ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು ಕಬ್ಬನ್ ಪಾರ್ಕ್ ಸ್ಟೇಷನ್ನ ಪೊಲೀಸರು. ಇವತ್ತು ಐಟಿ ಇಲಾಖೆಯ ರೇಡ್ ಆಗಿದೆ ಶಿಲ್ಪಾ ಶೆಟ್ಟಿ ಒಡೆತನದ ಈ ಬ್ಯಾಸ್ಟಿಯನ್ ಪಬ್ ಮೇಲೆ. ಕಳೆದ 3-4 ದಿನಗಳ ಹಿಂದೆ, ಬಹುಶಃ ಶನಿವಾರ ಅಂತ ಅನ್ಸುತ್ತೆ, ಆವತ್ತು ಇದೇ ಬ್ಯಾಸ್ಟಿಯನ್ ಪಬ್ ಸುದ್ದಿಯಲ್ಲಿತ್ತು. ಅದಕ್ಕೆ ಕಾರಣ ಉದ್ಯಮಿ ಸತ್ಯನಾಯ್ಡು ಇದೇ ಪಬ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ, ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಸದ್ದು ಮಾಡಿತ್ತು. ಸದ್ಯಕ್ಕೆ ನಾನು ಆ ಜಾಗದಲ್ಲಿ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಈ ಒಂದು ಪಬ್ನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ದಾಖಲೆಗಳು ಹಾಗೆ ಕಡತಗಳನ್ನ ಇಂಚು ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳದಲ್ಲಿ ಇರುವಂತದ್ದು. ಅಂದ್ರೆ ಇದು ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ಬು. ಜೊತೆಗೆ ಬೆಂಗಳೂರಿನ ದುಬಾರಿ ಪಬ್ಗಳಲ್ಲಿ ಇದು ಕೂಡ ಒಂದು. ವೀಕೆಂಡ್ ಆದ್ರೆ ಸಾಕು, ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಬರ್ತಾನೆ ಇರ್ತಾರೆ. ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡೋದನ್ನ ನೋಡಿದ್ರೆ, ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಇನ್ಕಮ್ ಟ್ಯಾಕ್ಸ್ ಅನ್ನ ಸರಿಯಾಗಿ ಪೇ ಮಾಡಿಲ್ಲ, ಆ ಕಾರಣಕ್ಕಾಗಿ ಐಟಿ ಅಧಿಕಾರಿಗಳು ದಾಳಿ ಮಾಡಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇವರ ಟರ್ನ್ ಓವರ್ಗಳು ಎಷ್ಟಿದೆ, ಎಷ್ಟು ತೆರಿಗೆ ಪೇ ಮಾಡ್ತಾ ಇದ್ದಾರೆ, ಅವೆಲ್ಲದರ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬ್ಯಾಸ್ಟಿಯನ್ ಪಬ್ನ ಮ್ಯಾನೇಜರ್ ಹಾಗೆ ಕೆಲ ಸಿಬ್ಬಂದಿ ಬಳಿಯೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬ್ಯಾಸ್ಟಿಯನ್ ಪಬ್ ಮುಂಬೈನಲ್ಲೂ ಕೂಡ ಇದೆ, ಹಲವು ಬ್ರಾಂಚ್ಗಳು ಕೂಡ ಈ ಒಂದು ಬ್ಯಾಸ್ಟಿಯನ್ ಪಬ್ನದ್ದು ಇರುವಂತದ್ದು. ಹಾಗಾಗಿ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಪಬ್, ಜೊತೆಗೆ ಹೈ ಲೆವೆಲ್ ವ್ಯಕ್ತಿಗಳೇ ಇಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಇವರ ಒಂದು ಟರ್ನ್ ಓವರ್ ಎಷ್ಟಿದೆ, ಎಷ್ಟು ತೆರಿಗೆ ಪೇ ಮಾಡ್ತಾ ಇದ್ರು, ಏನಾದ್ರೂ ತೆರಿಗೆ ವಂಚನೆ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಐಟಿ ಅಧಿಕಾರಿಗಳ ತಂಡ ಜಾಲಾಡ್ತಾ ಇರುವಂತದ್ದು. ಇನ್ನೂ ಕೂಡ ಈ ಒಂದು ದಾಳಿ ಏನಿದೆ ಅದು ಕಂಟಿನ್ಯೂ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಅಂಕಿತಾರೆ, ನ್ಯೂಸ್ ಫಸ್ಟ್ ಬೆಂಗಳೂರು. ನಮ್ಮ ಪ್ರತಿನಿಧಿ ಅಂಕಿತಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ರು. ಬ್ಯಾಸ್ಟಿಯನ್ ಪಬ್ ಶಿಲ್ಪಾ ಶೆಟ್ಟಿ ಅವರ ಒಡೆತನದ ಪಬ್. ಇದೇ ಪಬ್ ಮೇಲೆ ಇವತ್ತು ಐಟಿ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕಳೆದ ಶನಿವಾರದಿಂದ ಬ್ಯಾಸ್ಟಿಯನ್ ಪಬ್ ಸುದ್ದಿಯಲ್ಲಿದೆ. ಶನಿವಾರ ಸತ್ಯನಾಯ್ಡು ವಿಚಾರದಲ್ಲಾದಂತಹ ಗಲಾಟೆ, ಉದ್ಯಮಿ ಸತ್ಯನಾಯ್ಡು ಅಲ್ಲಿ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಬ್ಯಾಸ್ಟಿಯನ್ ಪಬ್ ಸದ್ದನ್ನ ಮಾಡಿತ್ತು. ಅದಾದ ಬಳಿಕ ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತೆ. ಅವಧಿಗೂ ಮೀರಿ ಈ ಪಬ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಒಂದು ನಿಯಮ ಇದೆ. 1 ಗಂಟೆಯ ನಂತರ, ಮಧ್ಯರಾತ್ರಿ 1 ಗಂಟೆಯ ನಂತರ ಯಾವುದೇ ಪಬ್ ರೆಸ್ಟೋರೆಂಟ್ಗಳು ಓಪನ್ ಇರೋ ಹಾಗಿಲ್ಲ, ಬಾಗಿಲನ್ನ ಹಾಕಬೇಕು ಅಂತ ಹೇಳಿ. ಆದ್ರೆ ಅವಧಿಗೂ ಮೀರಿ ಈ ರೆಸ್ಟೋರೆಂಟ್ ಕಾರ್ಯಾಚರಣೆಯನ್ನ ಮಾಡಿದೆ ಅನ್ನುವಂತಹ ಕಾರಣಕ್ಕಾಗಿ ನಿನ್ನೆ ಎಫ್ಐಆರ್ ದಾಖಲಾಗಿತ್ತು. ಇವತ್ತು ಐಟಿ ಇಲಾಖೆಯ ಅಧಿಕಾರಿಗಳು, ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬ್ಯಾಸ್ಟಿಯನ್ ಪಬ್ಗೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ಆಗಿರುವಂತಹ ವಿವಾದಗಳು ಏನೇನು ನಾನಾಗಲೇ ಉಲ್ಲೇಖ ಮಾಡಿದೆ. ಉದ್ಯಮಿ ಸತ್ಯನಾಯ್ಡು ಹಾಗೆ ಪಬ್ ಸಿಬ್ಬಂದಿ ನಡುವೆ ನಡೆದಂತಹ ಗಲಾಟೆ ಮೊನ್ನೆ ಶನಿವಾರ ಆ ಸಿಸಿಟಿವಿ ಫುಟೇಜ್ ನ ಗಮನಿಸ್ತಾ ಇದ್ದೀರಿ. ಅದಾದ ಬಳಿಕ ಸತ್ಯನಾಯ್ಡು ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇಲ್ಲ, ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಯಾವುದೇ ರೀತಿಯ ಗಲಾಟೆ ಮಾಡಿಲ್ಲ ಅಂತ ಹೇಳಿ. ಬಟ್ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಯಿತು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯ ಪತಿ ಉದ್ಯಮಿ ಸತ್ಯನಾಯ್ಡು ಆ ಪಬ್ನಲ್ಲಿ ಸರ್ವಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ ಸಿಬ್ಬಂದಿಯ ಜೊತೆಗೆ ಗಲಾಟೆ ಮಾಡಿರ್ತಾರೆ, ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಸ್ಟಿಯನ್ ಪಬ್ ಮೊನ್ನೆ ಶನಿವಾರ ಸದ್ದನ್ನ ಮಾಡಿತ್ತು. ಅದಾಗಿ ಆದಂತಹ ಎರಡನೇ ವಿವಾದ ಏನು? ನಿನ್ನೆ ದಾಖಲಾದಂತಹ ಎಫ್ಐಆರ್ ಅವಧಿ ಮೀರಿ ಗ್ರಾಹಕರಿಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ. ಟೈಮ್ ಲಿಮಿಟೇಷನ್ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ 1 ಗಂಟೆಯ ತನಕ ಕಾರ್ಯಾಚರಣೆ ಮಾಡಬಹುದು. 1 ಗಂಟೆಯ ನಂತರವೂ ಕೂಡ ಓಪನ್ ಇದ್ರೆ
ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಮೊನ್ನೆ ಡಿಸೆಂಬರ್ 11ನೇ ತಾರೀಕು 1:30 ಕೂಡ ಇದೇ ಬ್ಯಾಸ್ಟಿಯನ್ ಪಬ್ನ ಕ್ಲೋಸ್ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಪೊಲೀಸರು ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ 16ನೇ ತಾರೀಕು ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ. ಇದೀಗ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಶಿಲ್ಪಾ ಶೆಟ್ಟಿಯವರ ಒಡೆತನದ ಇದೇ ಬ್ಯಾಸ್ಟಿಯನ್ ಪಬ್ ಮೇಲೆ ರೇಡ್ ಮಾಡಿದ್ದಾರೆ. ಬೆಳಗ್ಗಿನಿಂದಾನೂ ಕೂಡ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಅಂಕಿತಾ ಮಾಹಿತಿಯನ್ನ ಕೊಡ್ತಾ ಇದ್ರು, ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಬ್ಯಾಸ್ಟಿಯನ್ ಪಬ್ ನಲ್ಲಿ IT ಇಲಾಖೆಯ ಅಧಿಕಾರಿಗಳಿದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಸತತವಾಗಿ ಈ ಬ್ಯಾಸ್ಟಿಯನ್ ಪಬ್ ಸದ್ಯ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.